ಹಾವು ಸಾಯಲ್ಲ ಕೋಲ್ ಮುರಿಯಲ್ಲ ಅನ್ನೋ ಸನ್ನಿವೇಶ. ಅಧಿಕಾರ ಹಸ್ತಾಂತರ ಆಗುತ್ತೆ, ಡಿ ಕೆ ಸಿಎಂ ಆಗ್ತಾರೆ, ಸಿದ್ದರಾಮಯ್ಯ ಎಳಿತಾರೆ, ಎಳಿಯಲ್ಲ, ಡಿ ಕೆ ಆಗಲ್ಲ. ಈ ಚರ್ಚೆಗಳು ಮುಗಿಯಲ್ಲ ಸದ್ಯಕ್ಕೆ. ಅವಧಿ ಮುಗಿದ್ರೂ ಮುಗಿಲ್ಲ ಅಂತ ಕಾಣುತ್ತೆ ಬಿಕಾಸ್ ಆಫ್ ಅಂಥ ಬೆಳವಣಿಗೆಗಳು. ಆದರೆ ಆ ಫೋಟೋ ಸೆಷನ್ ಅವೆಲ್ಲೂ ಕೂಡ ಏನೋ ಸಂದೇಶ ಕೊಟ್ಟಂಗೆ ಕಾಣ್ತಿದೆ ಅಂತ ಕೆಲವರು ಭಾವಿಸಿದ್ದಾರೆ. ಮತ್ತೊಂದು ಕಡೆ ಬೈ ಎಲೆಕ್ಷನ್ ಕಾವು ಜೋರಾಗ್ತಾ ಇದೆ. ಪಂಚರಾಜ್ಯದ ಚುನಾವಣೆ ಕೂಡ ರಂಗೇರ್ತಿದೆ. ಎಲ್ಲದರ ಸುದ್ದಿ ಇವತ್ತಿನ ಪ್ರೈಮ್ ಟೈಮಲ್ಲಿದೆ. ಕಡೆವರೆಗೂ ಸುದ್ದಿಯನ್ನು ನೋಡಿ. ಎಲ್ರಿಗೂ ಸ್ವಾಗತ. ನಾನು ಶಿವಕುಮಾರ್. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮುಂಭಾಗದಲ್ಲಿ ಬುಧವಾರ ಶಾಸಕರ ಫೋಟೋ ಶೂಟ್ ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ. ಸಾಮಾನ್ಯವಾಗಿ ವಿಧಾನಸಭೆ ಅವಧಿ ಮುಕ್ತಾಯಗೊಳ್ಳುವ ಸಂದರ್ಭದಲ್ಲಿ ಸ್ಪೀಕರ್ ಸಮ್ಮುಖದಲ್ಲಿ ಶಾಸಕರ ಗ್ರೂಪ್ ಫೋಟೋ ತೆಗೆದುಕೊಳ್ಳುವುದು ಸಂಪ್ರದಾಯವಾಗಿದೆ. ಆದರೆ ಸರ್ಕಾರಕ್ಕೆ 2.5 ವರ್ಷ ಪೂರ್ಣಗೊಂಡಿದೆಯಷ್ಟೇ, 3 ವರ್ಷ ಆಗ್ತಾ ಬಂತು. ಈ ನಡುವೆ ಗ್ರೂಪ್ ಫೋಟೋ ತೆಗೆಸಿಕೊಂಡಿರುವುದು ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಬಹುತೇಕ ಶಾಸಕರು, ಸಚಿವರು ಫೋಟೋ ಶೂಟ್ನಲ್ಲಿ ಭಾಗಿಯಾಗಿದ್ದರು. ಕೆಲವರಷ್ಟೇ ಗೈರಾಗಿದ್ದರು. ಶಾಸಕರ ಈ ಗ್ರೂಪ್ ಫೋಟೋ ವಿಧಾನಸಭೆಯ ಮೊಗಸಾಲೆಯಲ್ಲೂ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಮೇ ತಿಂಗಳಲ್ಲಿ ಸಂಪುಟ ಪುನರಚನೆ ಆಗುವುದು ಬಹುತೇಕ ಫಿಕ್ಸ್ ಎನ್ನಲಾಗ್ತಾ ಇದೆ. ಸ್ಪೀಕರ್ ಖಾದರ್ ಅವರು ಸಂಪುಟಕ್ಕೆ ಸೇರ್ಪಡೆ ಆಗುವ ಸಾಧ್ಯತೆ ಇರಬಹುದು. ಈ ಉದ್ದೇಶದಿಂದ ಫೋಟೋ ಶೂಟ್ ನಡೆಸಿರುವ ಸಾಧ್ಯತೆ ಇದೆ ಅಂತ ಆಡಳಿತ ಪಕ್ಷದ ಶಾಸಕರೊಬ್ಬರು ಸುಳಿವು ನೀಡಿದ್ದಾರೆ. ಇನ್ನು ಕೆಲವರು ಈ ಬೆಳವಣಿಗೆಯನ್ನು ಸಿಎಂ ಬದಲಾವಣೆಯ ಮುನ್ಸೂಚನೆ ಅಂತ ವ್ಯಾಖ್ಯಾನಿಸಿದ್ದಾರೆ. ಹೇಗೇನಾದರೂ ಆದರೆ ಸಂಪುಟದಲ್ಲಿ ಹಾಗೂ ವಿವಿಧ ಹುದ್ದೆಗಳಲ್ಲಿ ಮಹತ್ವದ ಬದಲಾವಣೆಗಳು ಸಂಭವಿಸಬಹುದು. ಇದೇ ಕಾರಣಕ್ಕೆ ನೆನಪಿಗಾಗಿ ಫೋಟೋ ಶೂಟ್ ನಡೆಸಲಾಗಿದೆಯೇ ಎಂಬ ಪ್ರಶ್ನೆಗಳು ಉದ್ಭವಿಸಿವೆ. ಗೊತ್ತಿಲ್ಲ. ಬರೀ ಕೇವಲ ಅಂತೆಗಳನ್ನ ಇಟ್ಕೊಂಡು ಮುಂದಕ್ಕೆ ಹೋದ್ರೆ ಆಗಲ್ಲ. ಗೇಜ್ ಇರಬೇಕು, ಲೆಕ್ಕಾಚಾರ ಮಾಡಬೇಕು. ಬಟ್ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರು ತೀರ್ಮಾನ ಮಾಡ್ಕೊಳ್ಳಿ ಅಂತ ಹೈಕಮಾಂಡ್ ಹೇಳಿದ್ದಾರೆ ಸಿ ಎಂ ಬದಲಾವಣೆ ಬಗ್ಗೆ. ಬಟ್ ಸಿದ್ದರಾಮಯ್ಯ ಏನು ಮಾಡ್ತಾರೆ ನೋಡಬೇಕು. ಬಟ್ ರಾಜಕೀಯ ಹೆಣ್ಣಿನ ಮರ್ಮ, ಮೀನಿನ ಹೆಜ್ಜೆ, ಬಿ ಜೆ ಪಿ ಹೈಕಮಾಂಡ್ ಲೆಕ್ಕಾಚಾರ, ಸಿದ್ದರಾಮಯ್ಯನವ್ರ ನಡೆ ಗೊತ್ತಾಗಲ್ಲ. ಸಿದ್ದರಾಮಯ್ಯನವರು ಏನು ಅನ್ನೋದು ಲೆಕ್ಕಾಚಾರಗಳು ಗೊತ್ತಾಗ್ತಾ ಇಲ್ಲ ಆ ಮಟ್ಟಿಗೆ. ಹೈಕಮಾಂಡ್ ತೀರ್ಮಾನ ಮಾಡೋವರೆಗೂ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಅಂತ ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ. ಬಜೆಟ್ ಉತ್ತರ ವೇಳೆ ಸದನದಲ್ಲಿ ಡಿಕೆಶಿ ಹೆಸರು ಹಾಗೂ ಸ್ಪೀಕರ್ ಖಾದರ್ ಫೋಟೋ ಸೆಷನ್ ವಿಚಾರ ಪ್ರಸ್ತಾಪಿಸಿ ವಿಪಕ್ಷಗಳು ಸಿಎಂ ಕಾಲೆಳೆತ್ತಿದ್ದಾರೆ. ವಿಪಕ್ಷಗಳ ಲೇವಡಿಗೆ ಉತ್ತರಿಸಿದ ಸಿಎಂ, ನಮ್ಮಲ್ಲಿ ಎಲ್ಲಾ ಶಾಸಕರು ಅರ್ಹರು, ಯಾರಾದರೂ ಸಿಎಂ ಆದರೂ ನನಗೆ ಖುಷಿ ಆಗುತ್ತೆ. ಹೈಕಮಾಂಡ್ ಎಲ್ಲಿವರೆಗೂ ಇರುವಂತಾರೋ ಅಲ್ಲಿವರೆಗೆ ಖಾದರ್ ಸ್ಪೀಕರ್ ಆಗಿರ್ತಾರೆ. ವಿಪಕ್ಷಗಳು ಏನೇ ಕಿತಾಪತಿ ಮಾಡಿದ್ರು ಖಾದರ್ ಮನ್ನಣೆ ಕೊಡಲ್ಲ. ಅವರು ಸಚಿವರಾಗೋದಾದರೆ ಸಂತೋಷವೇ. ಕನಸು ಎಲ್ರಿಗೂ ಇರುತ್ತೆ. ಅಶೋಕ್ಗೂ ಸಿಎಂ ಆಗೋ ಕನಸಿದೆ, ಆದರೆ ಇದಕ್ಕೆ ವಿಜಯಿಂದ ಅವಕಾಶ ಕೊಡಲ್ಲ. ಅಶೋಕ್ ಸಿಎಂ ಆದರೂ ಸಂತೋಷನೇ, ಬೆಲ್ಲದ್ದಾದರೂ ಸಂತೋಷ ಅಂತ ಹೇಳಿದರು. ಈ ವೇಳೆ ಸುನಿಲ್ ಕುಮಾರ್ ಎದ್ದು ನಿಂತು ಡಿಕೆಶಿ ಸಿಎಂ ಆದರೂ ಖುಷಿ ಅಂತ ಹೇಳಿ ಸರ್ ನೋಡೋಣ ಅಂತ ಸವಾಲ್ ಹಾಕಿದರು. ಇದಕ್ಕೆ ಕೂಲಾಗಿ ಉತ್ತರಿಸಿದ ಸಿಎಂ, ನೋಡಪ್ಪ, ಹೈಕಮಾಂಡ್ ತೀರ್ಮಾನ ಮಾಡೋವರೆಗೂ ನಾನೇ ಸಿಎಂ. ನಮ್ಮಲ್ಲಿ ಯಾರು ಸಿಎಂ ಆದರೂ ಖುಷಿ. ಎಂ ಬಿ ಪಾಟೀಲ್, ಮುನಿಯಪ್ಪ, ಕೋನ್ ರೆಡ್ಡಿ, ಖಂಡ್ರೆ, ಶಿವಾನಂದ ಪಾಟೀಲ್, ದಿನೇಶ್ ಗುಂಡೂರಾವ್ ಸಿಎಂ ಆಗಬಾರ್ದಾ? ಎಲ್ರಿಗೂ ಸಿಎಂ ಆಗುವ ಅರ್ಹತೆ ಇದೆ, ಯೋಗ್ಯತೆ ಇದೆ, ಆದರೆ ಅವಕಾಶ ಸಿಗಲ್ಲ ಅಷ್ಟೇ. ಅವಕಾಶ ಬಂದರೆ ಎಲ್ಲರೂ ಆಗ್ತಾರೆ ಅಂತ ಹೇಳಿದರು. ಇಷ್ಟೆಲ್ಲ ಹೇಳಿದ್ರು ಕೊನೆಗೆ ಕೂಡ ಡಿ ಕೆ ಶಿಸ್ನ ಸಿದ್ದರಾಮಯ್ಯ ಹೇಳಲೇ ಇಲ್ಲ. ಸಿದ್ದರಾಮಯ್ಯನವರು 2013ರಲ್ಲಿ ಪರಮೇಶ್ವರ್ ಸೋತಿಲ್ಲ ಅಂದರೆ ಮುಖ್ಯಮಂತ್ರಿ ಆಗ್ತಿರಲಿಲ್ಲ. 2023 ಡಿ ಕೆ ಶಿ ಪಟ್ಟು ಹಿಡಿದು ಕೂತಿದ್ರೆ ಸಾಧ್ಯ ಆಗ್ತಿರಲಿಲ್ಲ. ಆದರೆ ಕಾಂಗ್ರೆಸ್ 136 ರಿಸಲ್ಟ್ ಬಂದಾಗ ನಂತರ ಬೈ ಎಲೆಕ್ಷನ್ ಎಲ್ಲ ಸೇರಿ 140 ನಂಬರ್ ಮುಟ್ಟಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಒಬ್ಬ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ದಾರೆ. ಆದರೆ ಕೋನ್ ರೆಡ್ಡಿ ಮೊನ್ನೆ ಪಾರ್ಟಿಗೆ ಬಂದು ಫಸ್ಟ್ ಟೈಮ್ ಕಾಂಗ್ರೆಸ್ MLA. ಕೋನ್ ರೆಡ್ಡಿ ಆಗ್ಬೋದು ಅಂತ ಹೇಳೋ ಬಾಯಿಗೆ ಸಿದ್ದರಾಮಯ್ಯನವರ ಹೇಳಿಕೆಗಳಿಗೆ ವೈನಾಡ್ ಡಿ ಕೆ ಶಿವಕುಮಾರ್ ಹೆಸರೇ ಆಗಿ ಬರ್ತಿಲ್ಲ ಅಂದ್ಬಿಟ್ಟಿದ್ರೆ ಏನ ಕಳ್ಕೊಳ್ಳೋದೇನಿತ್ತಲ್ಲಿ? ಇವ್ರು ಕೊಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ. ಬಟ್ ಆದರೆ ಡಿ ಕೆ ಶಿವಕುಮಾರ್ ಪಡೆಯಬೇಕಾದ ಅಧಿಕಾರವನ್ನು ಡಿ ಕೆ ಶಿವಕುಮಾರ್ ಕಾರಣಕ್ಕೂ ಕೂಡ ಇವತ್ತಿನ ಸಿದ್ದರಾಮಯ್ಯನವರು ಗತ್ತು ಗೈರತ್ತು ತಾಕತ್ತು ತೂಕ ಎಲ್ಲ ಇರೋ ಕಾರಣ ಡಿ ಕೆ ಶಿವಕುಮಾರ್ ಪಾರ್ಟಿ ಹಂಗೆ ಕಟ್ಲಾಗಿ ಆ ನಂಬರ್ ಬಂತು. ಏನಾರ 110, 20, 25 ಬಂದು ಸ್ಮಾಲ್ ಮೆಜಾರಿಟಿ ಇದ್ರೆ ಉದುರಿಸ್ಬಿಡೋರು ಈಗಾಗಲೇ BJP ಅವರು. ಆದರೆ ಡಿ ಕೆ ಶಿವಕುಮಾರ್ನ ನೆನಪಿಸಿಕೊಳ್ಳಲು ಸಾಧ್ಯವಿಲ್ಲದಷ್ಟು ಮರ್ತೋಗ್ಬಿಟ್ಟಿದ್ರೆ ಕಷ್ಟ ಸಿದ್ದರಾಮಯ್ಯನವರು. ಆದರೆ ಡಿ ಕೆ ಶಿವಕುಮಾರ್ ಎಲ್ಲಿವರೆಗೆ ಇದನ್ನು ತಡ್ಕೋತಾರೋ ಗೊತ್ತಿಲ್ಲ. ಇನ್ನು ಫೋಟೋಶೂಟ್ ಬಗ್ಗೆ ಶಾಸಕ ವಿಜಯಾನಂದ ಕಾಶಪ್ಪನವರು ಪಕ್ಕಾ ಕ್ಲಾರಿಟಿ ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಮಾಧ್ಯಮಗಳ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಇದೇ ವೇಳೆ ಮಂತ್ರಿ ಸ್ಥಾನದ ಆಸೆಯನ್ನು ಕೂಡ ಪರೋಕ್ಷವಾಗಿ ಹೇಳಿಕೊಂಡಿದ್ದಾರೆ. ಸರ್ಕಾರ ಬಂದು 3 ವರ್ಷ ಆಯಿತು, ಯುಟಿ ಖಾದರ್ ಕೂಡ ಸಭಾಧ್ಯಕ್ಷರಾಗಿ 3 ವರ್ಷ ಆಯಿತು. ಹೀಗಾಗಿ ಫೋಟೋ ಶೂಟ್ ಏರ್ಪಡಿಸಿದ್ರು. ಹಾಗೂ ನಾವೆಲ್ಲ ಕನ್ನಡಿಗರು ಯುಗಾದಿಯನ್ನು ಹೊಸ ವರ್ಷ ಅಂತ ಸಂಭ್ರಮದಿಂದ ಆಚರಿಸ್ತೇವೆ. ಇದರ ಭಾಗವಾಗಿ ಫೋಟೋ ಶೂಟ್ ಮಾಡಿಸಿದ್ದೇವೆ, ತಪ್ಪೇನಿಲ್ಲ. ಹೊಸ ವರ್ಷದಲ್ಲಿ ಏನಾದರೂ ಆಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಯುಟಿ ಖಾದರ್ ಕೂಡ ಈಗಾಗಲೇ ಹೇಳಿದ್ದಾರೆ, ನಾನು ಮುಂದೆ ಸ್ಪೀಕರ್ ಆಗಿ ಉಳಿಯುತ್ತೇನೋ ಇಲ್ವೋ ಗೊತ್ತಿಲ್ಲ ಅಂದಿದ್ದಾರೆ. ಅವರಿಗೆ ನಿರೀಕ್ಷೆ ಇರಬಹುದು, ಮಂತ್ರಿ ಆಗ್ಬಹುದು. ನಾನು ಕೂಡ ಆ ನಿರೀಕ್ಷೆಯಲ್ಲೇ ಇದ್ದೇನೆ. ಹೊಸ ವರ್ಷದಲ್ಲಿ ಸಂತೋಷದ ಸುದ್ದಿ ಬರುತ್ತೆ ಅನ್ನೋ ಆಶಾಭಾವನೆಯಲ್ಲಿ ಇದ್ದೇವೆ. ಅಧಿಕಾರ ಕುರ್ಚಿ ಶಾಶ್ವತ ಅಲ್ಲ, ಅಧಿಕಾರವನ್ನು ಜನರು ಕೊಟ್ಟಿದ್ದು, ಒಟ್ಟಿನಲ್ಲಿ ಹೊಸ ನಿರೀಕ್ಷೆಯಲ್ಲೇ ಕಾಯ್ತಿದ್ದೇವೆ. ಆ ದಿನ ಬರುತ್ತೆ ಎಂದು ವಿಜಯಾನಂದ ಕಾಶಪ್ಪನವರು ವಿಶ್ವಾಸವನ್ನು ವ್ಯಕ್ತಪಡಿಸಿದರು.
ಆಗ್ಬೋದು, ಇವರು ಮಂತ್ರಿ ಆಗಬೇಕು ಅಂತ ಕಾಯ್ತಾ ಇದ್ದಾರೆ, ಆಗ್ಬೋದೇನೋ. ಯಾರೇನಾಗ್ತಾರೋ ಗೊತ್ತಿಲ್ಲ. ಫಸ್ಟ್ ಟೈಮ್ ಎಮ್ ಎಲ್ ಎ ಆದಂಥ DK ಅವರೇ ಮಂತ್ರಿ ಆಗಿದ್ರು ಅನ್ನೋದಾದರೆ, ಫಸ್ಟ್ ಟೈಮ್ ಎಮ್ ಎಲ್ ಎ ಆದಂಥ ಪ್ರಿಯಾಂಕ್ ಖರ್ಗೆ ಮಂತ್ರಿ ಆಗಿದ್ರು ಅನ್ನೋದಾದರೆ, ಭಾಳಷ್ಟು ಗೆದ್ದಿರ್ತಕ್ಕಂಥ ವಿಜಯಾನಂದ ಕಾಶ್ಯಪ್ ಯಾಕೆ ಮಂತ್ರಿ ಆಗಬಾರ್ದು? ಆಗ್ಬೋದು. ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಅಖಾಡ ರಂಗೇರಿದೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಶಾಮ್ನವರು ಮನೆ ಮನೆಗೂ ತೆರಳಿ ಪ್ರಚಾರ ಮಾಡಿದ್ದು, ಇದೇ ವೇಳೆ ಕಾಂಗ್ರೆಸ್ನಲ್ಲಿನ ಬಂಡಾಯದ ಬಗ್ಗೆಯೂ ಪ್ರತಿಕ್ರಿಯೆ ನೀಡಿದ್ದಾರೆ. ಪ್ರತಿ ಎಲೆಕ್ಷನಲ್ಲೂ ಎಲ್ಲರಿಗೂ ಟಿಕೆಟ್ ಆಸೆ ಇದ್ದೇ ಇರುತ್ತೆ, ಇದೇನು ತಪ್ಪಲ್ಲ. ಆದರೆ ಪಕ್ಷ ಒಮ್ಮೆ ತೀರ್ಮಾನ ಮಾಡಿದರೆ ಅದಕ್ಕಾಗಿ ಒಗ್ಗಟ್ಟಾಗಬೇಕು. ಯಾರ ಲೆಕ್ಕಾಚಾರ ಹೇಗಿರುತ್ತೆ ಅನ್ನೋದು ಗೊತ್ತು. ಪೈಲ್ವಾನ್ ಸಾಹೇಬರು ನಮ್ಮ ಅಪ್ಪಾಜಿ ಅಣ್ಣ ತಮ್ಮಂದಿರು. ಜಬ್ಬಾರ್ ಸಾಹೇಬರು ಹಲವು ವರ್ಷಗಳಿಂದ ಅಜ್ಜನ ಜೊತೆಯಲ್ಲೇ ಇದ್ದರು. ನಮ್ಮ ವಯಸ್ಸಿಗಿಂತಲೂ ಡಬಲ್ ಆಗಿ ಕೆಲಸ ಮಾಡಿದ್ದಾರೆ. ನಮಗೆ ಯಾರು ಕೆಟ್ಟದನ್ನು ಮಾಡಲ್ಲ ಅಂದ್ಕೊಳ್ತೇನೆ ಅಂದರು. ಇನ್ನು ಹಣದ ಶಕ್ತಿ ಜಾಸ್ತಿ ಅನ್ನೋ ವಿಪಕ್ಷಗಳ ಟೀಕೆ ಟಿಪ್ಪಣಿ ಆರೋಪಗಳಿಗೆ ಟಾಂಗ್ ಕೊಟ್ಟಿದ್ದಾರೆ. ಅವರು ಹೇಳೋದಕ್ಕೆ ಯಾವಾಗಲೂ ಲಾಜಿಕ್ ಇರೋದಿಲ್ಲ. ಅವರ ಆದಾಯ ಆಸ್ತಿ ಸಾಲದ ಬಗ್ಗೆ ಫೈಲ್ ಮಾಡಿದ್ದಾರೆ. ಅವರ ಅಭ್ಯರ್ಥಿಯನ್ನು ನೋಡಬೇಕು, ನಮ್ಮದನ್ನು ನೋಡಿ. ಅವರ ಆರೋಪಗಳಿಗೆ ದಾಖಲೆ ಏನಿದೆ ಅದನ್ನು ನೋಡಿದರೆ ಗೊತ್ತಾಗುತ್ತೆ. ನಮ್ಮ ಪ್ರತಿಸ್ಪರ್ಧಿಗಳು ನಮಗಿಂತ ಶ್ರೀಮಂತರು ಅಂದಮೇಲೆ ಅವರ ಆರೋಪ ಸುಳ್ಳು, ಹೀಗಂತ ಸಮರ್ಥ್ ಶಾಮ್ನವರು ತಿರುಗೇಟನ್ನು ಕೊಟ್ಟಿದ್ದಾರೆ, ಮಾತಾಡ್ತಿದ್ದಾರೆ. ಚುನಾವಣೆ ಎಂದಾಗ ಆರೋಪ ಪ್ರತ್ಯಾರೋಪ ಇದ್ದದ್ದೇ ಸಹಜವಾಗಿ. ಕಾಂಗ್ರೆಸ್ನಲ್ಲಿನ ಬಂಡಾಯವನ್ನೇ ಕ್ಯಾಶ್ ಮಾಡಿಕೊಳ್ಳಲು ಬಿಜೆಪಿ ರಣತಂತ್ರ ರೂಪಿಸಿದೆ. ಈಗಾಗಲೇ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 20ಕ್ಕೂ ಹೆಚ್ಚು ಅಲ್ಪಸಂಖ್ಯಾತ ಕಾಂಗ್ರೆಸ್ ಮುಖಂಡರು ಬಿಜೆಪಿ ಸೇರಿದ್ದಾರೆ. ಇನ್ನು ಹಲವರು ಕಮಲ ಹಿಡಿಯುವ ಸಾಧ್ಯತೆ ಇದೆ. ಇನ್ನು ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಹಾಗೂ ಕುಟುಂಬಸ್ಥರು, ಜಿಲ್ಲಾ ಮುಖಂಡರು, ಕಾರ್ಯಕರ್ತರು ಭರ್ಜರಿಯಾಗಿ ಕ್ಯಾಂಪೇನ್ ಮಾಡ್ತಿದ್ದಾರೆ. ಮುಸಲ್ಮಾನ ಮತದಾರರ ಮನೆ ಮನೆಗೂ ತೆರಳಿ ಮತಯಾಚನೆ ಮಾಡ್ತಿದ್ದಾರೆ. ಕ್ಯಾಂಪೇನ್ ಮೇಲೆ ದಾಸ ಕರಿಯಪ್ಪ ಪತ್ನಿ ಸಂಧ್ಯಾ ಅವರಿಗೆ ಹಿಂದೂ ಸಂಪ್ರದಾಯದಂತೆ ಉಡಿ ತುಂಬಿ ಅರಸುತ್ತಿರುವುದು ಗೆಲುವಿನ ಉತ್ಸಾಹವನ್ನು ಇಮ್ಮಡಿಗೊಳಿಸಿದೆ. ಇದೇ ವಿಚಾರವಾಗಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಮಾತನಾಡಿದ್ದು, ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿಯೊಬ್ಬರು ಬಿಜೆಪಿಗೆ ಮತ ಹಾಕಿ ಗೆಲ್ಲಿಸುವುದಾಗಿ ಪ್ರತಿಜ್ಞೆ ಮಾಡಿದ್ದಾರೆ. ಆಶೀರ್ವಾದ ಮಾಡೇ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಮಾರ್ಚ್ 27ನೇ ತಾರೀಕು ನಿಜವಾದ ಚುನಾವಣಾ ರಂಗು ಗೊತ್ತಾಗುತ್ತೆ ಅಂತ ಶ್ರೀನಿವಾಸ್ ದಾಸ್ ಕರಿಯಪ್ಪ ಹೇಳಿದರು. ವಿಶ್ವಾಸ ಇದೆ, ಅವ್ರಿಗೆ ನೋಡ್ಬೇಕೇನಾಗುತ್ತೆ ಅಂತ. 2026 ಜನವರಿ 28ರಂದು ಪುಣೆಯ ಬಾರಾಮತಿ ವಿಮಾನ ನಿಲ್ದಾಣದ ಬಳಿ ನಡೆದ ವಿಮಾನ ಅಪಘಾತದಲ್ಲಿ ಮಹಾರಾಷ್ಟ್ರದ ಮಾಜಿ DCM ಅಜಿತ್ ಪವಾರ್ ಸಾವನ್ನಪ್ಪಿದ್ರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಬೆಂಗಳೂರಿನ ಐಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಮಹಾರಾಷ್ಟ್ರ ಶಾಸಕ ರೋಹಿತ್ ಪವಾರ್ ದೂರು ದೊಡ್ಡಿದ್ದಾರೆ. ಇದು ಆಕಸ್ಮಿಕ ಸಾವಲ್ಲ, ಬದಲಿಗೆ ವ್ಯವಸ್ಥಿತ ಸಂಚು ಅಂತ ಆರೋಪಿಸಿದ್ದಾರೆ. ಅಮೆರಿಕಾದಲ್ಲಿ ಸೇವೆಯಿಂದ ನಿವೃತ್ತಿಗೊಂಡಿದ್ದ ಹಾರಾಟಕ್ಕೆ ಯೋಗ್ಯವಲ್ಲದ ವಿಮಾನವನ್ನು ಭಾರತಕ್ಕೆ ತಂದು ಬಳಸಲಾಗಿತ್ತು. ವಿಮಾನದ ಸುರಕ್ಷಿತ ಮಿತಿ 5,000 ಗಂಟೆಗಳಿದ್ದರೂ ಸುಮಾರು 8,000 ಗಂಟೆ ಹಾರಾಟ ನಡೆಸಿದ ದಾಖಲೆಗಳನ್ನು ತಿದ್ದಿ ವಾಣಿಜ್ಯ ಬಳಕೆಗೆ ಬಳಸಲಾಗಿತ್ತು. ವಿಮಾನದ ಪೈಲಟ್ ಸುಮಿತ್ ಕಪೂರ್ ಈ ಹಿಂದೆ 2 ಬಾರಿ ಮದ್ಯಪಾನ ಮಾಡಿ ಸಿಕ್ಕಿಬಿದ್ದು ಅಮಾನತುಗೊಂಡಿದ್ರು. ಇಂತಹ ಇತಿಹಾಸವಿದ್ದ ವ್ಯಕ್ತಿಯನ್ನು ಉಪಮುಖ್ಯಮಂತ್ರಿಗಳ ವಿಮಾನಕ್ಕೆ ಪೈಲಟ್ ಆಗಿ ನೇಮಿಸಿದ್ದು ಯಾಕೆ ಎಂಬುದನ್ನು ದೊಡ್ಡ ಪ್ರಶ್ನೆಯಾಗಿದೆ. ಮೊದಲು ನಿಗದಿಯಾಗಿದ್ದ ಪೈಲಟ್ಗಳನ್ನು ಕೊನೆ ಕ್ಷಣದಲ್ಲಿ ಬದಲಿಸಿದ್ದೇಕೆ? ಅಜಿತ್ ಪವಾರ್ ರಸ್ತೆ ಮೂಲಕ ಹೋಗಬೇಕಿತ್ತು, ಆದರೆ ಕೊನೆ ಕ್ಷಣದಲ್ಲಿ ವಿಮಾನ ಪ್ರಯಾಣವಾಗಿ ಬದಲಾಗಿದ್ದು ಹೇಗೆ? ವಿಮಾನ ಪತನವಾಗುವ ಮುನ್ನ ಕೋ ಪೈಲಟ್ ಓ ಶಿಟ್ ಎಂದು ಕಿರಿಚಿದ್ದಾರೆ. ಆದರೆ ಮುಖ್ಯ ಪೈಲಟ್ ಕಪೂರ್ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಬಾರಾಮತಿಯಲ್ಲಿ ದಟ್ಟ ಮಂಜು ಕವಿದಿದ್ದ ಕನಿಷ್ಠ 5 ಕಿಲೋಮೀಟರ್ ವಿಸಿಬಿಲಿಟಿ ಇಲ್ಲದಿದ್ದರೂ ಲ್ಯಾಂಡಿಂಗ್ಗೆ ಅವಕಾಶ ನೀಡಿದ್ದು ಯಾರು? VSR ವೆಂಚರ್ಸ್ ನಿಯಮಗಳನ್ನು ಗಾಳಿಗೆ ತೂರಿ ಕಾರ್ಯಾಚರಣೆ ನಡೆಸಿದೆ ಅಂತ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ತನಿಖೆ ಆಗಬೇಕಿವೆಲ್ಲವೂ ಕೂಡ ಪಾಪ. ಪಂಚರಾಜ್ಯ ಚುನಾವಣೆ ಹೊತ್ತಲ್ಲಿ ಕಾಂಗ್ರೆಸ್ಗೆ ಬಿಗ್ ಶಾಕ್ ಎದುರಾಗಿದೆ. ಎಸ್ಟೇಟ್ ಇಲಾಖೆ ಕಾಂಗ್ರೆಸ್ಗೆ ನೋಟಿಸ್ ನೀಡಿದ್ದು 1978ರಿಂದ ಪಕ್ಷದ ಪ್ರಧಾನ ಕಚೇರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ 24 ಅಕ್ಬರ್ ರಸ್ತೆಯ ಬಂಗಲೆಯನ್ನು ಮಾರ್ಚ್ 28ರೊಳಗೆ ಖಾಲಿ ಮಾಡುವಂತೆ ಸೂಚಿಸಿದೆ. ಅಲ್ಲದೆ I5 ರೈಸಿನಾ ರಸ್ತೆಯಲ್ಲಿರತಕ್ಕಂಥ ಭಾರತೀಯ ಯುವ ಕಾಂಗ್ರೆಸ್ ಕಚೇರಿಯನ್ನು ಖಾಲಿ ಮಾಡಬೇಕು ಅಂತ ಸೂಚನೆ ಕೊಟ್ಟಿದೆ. ಈ ಬಂಗಲೆ ಕಳೆದ 48 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ರಾಜಕೀಯ ಚಟುವಟಿಕೆಗಳ ಕೇಂದ್ರವಾಗಿದೆ. ಇಲ್ಲಿ ಪಕ್ಷದ ಅನೇಕ ಮುಖ್ಯ ನಿರ್ಧಾರಗಳು, ಸಭೆಗಳು ಮತ್ತು ತಂತ್ರಗಳು ರೂಪುಗೊಂಡಿವೆ. ಆದರೆ ಕಳೆದ ವರ್ಷ ಕಾಂಗ್ರೆಸ್ ಪಕ್ಷವು ಕೊಟ್ಲಾ ರಸ್ತೆಯಲ್ಲಿರುವ ಹೊಸ ಕಚೇರಿ ಇಂದಿರಾ ಭವನಕ್ಕೆ ಸ್ಥಳಾಂತರಗೊಂಡಿತ್ತು. ಆದರೂ ಅಕ್ಬರ್ ರಸ್ತೆಯ ಹಳೆಯ ಬಂಗಲೆಯನ್ನು ಬಳಸುತ್ತಲೇ ಇತ್ತು. ಆದರೆ ಈಗ ಬುಧವಾರ ಎಸ್ಟೇಟ್ ಇಲಾಖೆ ನೋಟಿಸ್ ನೀಡಿ ಖಾಲಿ ಮಾಡುವಂತೆ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದೆ. ಆದರೆ ಪಕ್ಷದ ಹಿರಿಯ ನಾಯಕರು ಈ ನೋಟಿಸನ್ನು ಕಾನೂನು ಬಾಹಿರ ಮತ್ತು ರಾಜಕೀಯ ಪ್ರೇರಿತ ಅಂತ ಖಂಡಿಸಿದ್ದು, ಕಾನೂನು ಮಾರ್ಗಗಳನ್ನು ಅನುಸರಿಸುವುದಾಗಿ ಹೇಳಿದ್ದಾರೆ. ಈ ಘಟನೆ ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ಮುಖ್ಯ ತಿರುವಾಗಬಹುದು. 48 ವರ್ಷಗಳ ಹಳೆಯ ಕಚೇರಿ ಖಾಲಿಯಾದರೆ ಪಕ್ಷದ ಕಾರ್ಯಕರ್ತರಲ್ಲಿ ದುಃಖ ಮತ್ತು ಆಕ್ರೋಶ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ದಾರೆ. ಏನೂ ಆಗಲ್ಲ, ಕಚೇರಿ ಬದಲಾದ್ರೆ ಏನು ಬದಲಾಗುತ್ತಲ್ಲಿ. ಇರಾನ್ ಅಮೆರಿಕ ನಡುವಿನ ಸಂಘರ್ಷದ ತೀವ್ರತೆ ಇನ್ನೂ ಕಡಿಮೆಯಾಗಿಲ್ಲ. ಒಂದೆಡೆ ಕ್ಷಿಪಣಿಗಳ ಸದ್ದು, ಮತ್ತೊಂದೆಡೆ ಯುದ್ಧದ ಭೀತಿ ಮುಂದುವರೆದಿರುವಾಗಲೇ ಡೊನಾಲ್ಡ್ ಟ್ರಂಪ್ ನೇತೃತ್ವದ ಅಮೆರಿಕ ಆಡಳಿತವು ಒಂದು ಮಹತ್ವದ ರಾಜತಾಂತ್ರಿಕ ಹೆಜ್ಜೆ ಇಟ್ಟಿದೆ. ಗುಂಡಿನ ಸದ್ದಿನ ಮಧ್ಯೆ ಸಂಧಾನ ಮಾತುಕತೆಗಳು ಕೇಳಿಬರ್ತಾ ಇದೆ. ಇರಾನ್ಗೆ 15 ಅಂಶಗಳ ರಹಸ್ಯ ಪ್ರಸ್ತಾಪ ಕಳಿಸಿರುವುದು ಜಾಗತಿಕ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಈ ಪ್ರಸ್ತಾಪದಲ್ಲಿ ಇರಾನ್ ತನ್ನ ಪರಮಾಣು ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು ಎಂಬ ಷರತ್ತು ಪ್ರಮುಖವಾಗಿದೆ. ಯುರೇನಿಯಂ ಪುಷ್ಟೀಕರಣವನ್ನು ನಿಲ್ಲಿಸುವುದು, ಈಗಾಗಲೇ ಸಂಗ್ರಹಿಸಿರುವ ಹೆಚ್ಚಿನ ಪ್ರಮಾಣದ ಯುರೇನಿಯಂ ಅನ್ನು ಇಂಟರ್ನ್ಯಾಷನಲ್ ಅಟೋಮಿಕ್ ಎನರ್ಜಿ ಏಜೆನ್ಸಿಗೆ ಒಪ್ಪಿಸುವುದು ಸೇರಿದಂತೆ ಹಲವು ಕಠಿಣ ನಿಯಮಗಳನ್ನು ಅಮೆರಿಕ ಮುಂದಿಟ್ಟಿದೆ. ಜೊತೆಗೆ ನಟಾಂಜ್
ಇಸ್ಫಹಾನ್ ಮತ್ತು ಫೋಡೋದಲ್ಲಿರ್ತಕ್ಕಂಥ ಪ್ರಮುಖ ಪರಮಾಣು ಸ್ಥಾವರಗಳನ್ನು ಕೆಡವಬೇಕು, ಇರಾನ್ ತನ್ನ ಪ್ರಾದೇಶಿಕ ಪ್ರಾಕ್ಸಿ ಜಾಲವನ್ನು ನಿಲ್ಲಿಸಬೇಕು, ಕ್ಷಿಪಣಿ ಕಾರ್ಯಕ್ರಮವನ್ನು ಮಿತಿಗೊಳಿಸಬೇಕು ಮತ್ತು ಆರ್ಮುಜ್ ಜಲಸಂಧಿಯನ್ನು ಮುಕ್ತ ಸಾಗಾಣಿಕೆ ತೆರೆದಿಡಬೇಕು ಎಂಬ ಷರತ್ತುಗಳು ಸೇರಿವೆ. ಒಟ್ಟಾರೆ ಈ ಯೋಜನೆ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ರೂಪಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಇದಕ್ಕೆ ಇರಾನ್ ಸಾಧ್ಯತೆಗಳು ಇಲ್ಲ. ಇರಾನ್ ಜೊತೆ ಒಪ್ಪಂದ ಮಾಡಿಕೊಳ್ಳುತ್ತೇವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಮಾತುಕತೆ ಕುರಿತಾದ ಹೇಳಿಕೆಯನ್ನು ಇರಾನ್ ತಿರಸ್ಕರಿಸಿದ್ದು ಮತ್ತೊಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ. ಇದರಲ್ಲಿ ನಿಮ್ಮ ಸೋಲನ ಒಪ್ಪಂದ ಎಂದು ಕರೆಯಬೇಡಿ ಎಂದು ಟೀಕಿಸಿದೆ. IRGCಯ ಕತಮ್ ಅಲ್ ಅನ್ಬಿಯಾ ಕೇಂದ್ರ ಪ್ರಧಾನ ಕಚೇರಿಯ ವಕ್ತಾರ ಲೆಫ್ಟಿನೆಂಟ್ ಕರ್ನಲ್ ಇಬ್ರಾಹಿಂ ಜುಲ್ಫಗರಿ ಹೇಳಿಕೆ ಬಿಡುಗಡೆ ಮಾಡಿದ್ದು, ನಿಮ್ಮ ಆಂತರಿಕ ಸಂಘರ್ಷಗಳು ನಿಮ್ಮೊಂದಿಗೆ ಮಾತುಕತೆ ನಡೆಸುವ ಹಂತಕ್ಕೆ ತಲುಪಿವೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಪ್ರದೇಶದಲ್ಲಿ ನಿಮ್ಮ ಆರ್ಥಿಕ ಹೂಡಿಕೆಗಳು ಯಾವುದೇ ಕುರುಹು ಇರೋದಿಲ್ಲ. ಅಲ್ಲದೆ ನಮ್ಮ ಉದ್ದೇಶ ನೆರವೇರುವವರೆಗೂ ಈ ಹಿಂದಿನ ಇಂಧನ ಮತ್ತು ತೈಲ ಬೆಲೆಗಳು ಮತ್ತೆ ನಿಮಗೆ ಕಾಣಿಸುವುದಿಲ್ಲ. ಇರಾನ್ ವಿರುದ್ಧ ಕ್ರಮ ಕೈಗೊಳ್ಳುವ ಆಲೋಚನೆ ನಿಮ್ಮ ಕೊಳಕು ಮನಸ್ಸಿನಿಂದ ಸಂಪೂರ್ಣವಾಗಿ ಅಳಿಸಿ ಹೋದಾಗ ಮಾತ್ರ ಇದು ಸೃಷ್ಟಿಯಾಗುತ್ತದೆ ಅಂತ ತಿಳಿಸಿದ್ದಾರೆ. ಇದೇ ವೇಳೆ ಗಲ್ಫ್ ದೇಶಗಳಿಗೆ ಪ್ರಮುಖ ಸಂದೇಶ ಕೊಟ್ಟಿದ್ದು ಇರಾನ್ ಬೆಂಬಲಕ್ಕೆ ನಿಲ್ಲುವಂತೆ ಒತ್ತಾಯಿಸಿದ್ದಾರೆ. US ನಿಮ್ಮ ರಕ್ಷಣೆಗಾಗಿ ಒಂದು ಗುಂಡನ್ನಾದರೂ ಹಾರಿಸುತ್ತಾರೆಯೇ? ಇಸ್ರೇಲ್ಗೆ ಆದ್ಯತೆ ನೀಡುವ ಮತ್ತು ನಿಮ್ಮನ್ನು ಪಶುಗಳಂತೆ ಪರಿಗಣಿಸುವ ದೂರದ ದೇಶ ನಮಗೆ ಅಗತ್ಯವಿಲ್ಲ. ಬದಲಿಗೆ ಪ್ರಾದೇಶಿಕ ಶಕ್ತಿಗಳ ಸಾಮೂಹಿಕ ಭದ್ರತಾ ವ್ಯವಸ್ಥೆಯನ್ನು ರಚಿಸಬೇಕು. ಆ ಮೂಲಕ ಗಲ್ಫ್ ರಾಷ್ಟ್ರಗಳು ಒಗ್ಗಟ್ಟನ್ನು ಪ್ರದರ್ಶಿಸಬೇಕು ಅಂತ ಲೆಫ್ಟಿನೆಂಟ್ ಕರ್ನಲ್ ಇಬ್ರಾಹಿಂ ಜುಲ್ಫಗರಿ ಕರೆಯನ್ನು ಕೊಟ್ಟಿದ್ದಾರೆ. ಕರೆಕ್ಟ್ ಆಯ್ತಿದು. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸುವರ್ಣ ಮಹೋತ್ಸವದ ಸಂಭ್ರಮ. ಕಳೆದ 5 ದಶಕಗಳಿಂದ ಸಿಲಿಕಾನ್ ಸಿಟಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಹಾಗೂ ಲಕ್ಷಾಂತರ ಕುಟುಂಬಕ್ಕೆ ಸೂರು ಕಲ್ಪಿಸುವಲ್ಲಿ ಮಹತ್ವದ ಪಾತ್ರವನ್ನು BDA ವಹಿಸಿದೆ. ಹೀಗಾಗಿ ತನ್ನ 50ನೇ ವರ್ಷದ ಈ ಐತಿಹಾಸಿಕ ಮೈಲಿಗಲ್ಲನ್ನು ಮತ್ತಷ್ಟು ಸ್ಮರಣೀಯವಾಗಿಸಲು ಮುಂದಾಗಿದ್ದು, ತನ್ನ ಅಧಿಕೃತ ಗುರುತನ್ನು ಹೊಸ ರೂಪದಲ್ಲಿ ಅತ್ಯಂತ ಆಕರ್ಷಕವಾಗಿ ಪ್ರಸ್ತುತಪಡಿಸಲು ನಿರ್ಧರಿಸಿದೆ. ಇದಕ್ಕಾಗಿ ಸಾರ್ವಜನಿಕರು, ಕಲಾ ವಿದ್ಯಾರ್ಥಿಗಳು, ನುರಿತ ಕಲಾವಿದರು ಹಾಗೂ ಸೃಜನಶೀಲ ವ್ಯಕ್ತಿಗಳಿಗಾಗಿ BDA ಲೋಗೋ ಹಾಗೂ ಟ್ಯಾಗ್ಲೈನ್ ಸ್ಪರ್ಧೆ ಆಯೋಜಿಸಿದೆ. ಪ್ರತಿಭಾನ್ವಿತರಿಗೆ ತಮ್ಮ ಕಲಾ ನೈಪುಣ್ಯತೆ ಪ್ರದರ್ಶಿಸಲು ಅದ್ಭುತ ವೇದಿಕೆಯಾಗಿದೆ. ಅತ್ಯುತ್ತಮ ಲೋಗೋ ಮತ್ತು ಟ್ಯಾಗ್ಲೈನ್ ವಿನ್ಯಾಸ ಮಾಡಿದ ಒಬ್ಬರಿಗೆ ಬರೋಬ್ಬರಿ 1 ಲಕ್ಷ ರೂಪಾಯಿಗಳ ನಗದು ಬಹುಮಾನ ನೀಡುವುದಾಗಿ BDA ಅಧಿಕೃತ ಘೋಷಣೆ ಮಾಡಿದೆ. ಸ್ಪರ್ಧೆಗೆ ನಿಮ್ಮ ಪ್ರವೇಶವನ್ನು ಖಚಿತಪಡಿಸಲು ಮಾರ್ಚ್ 31 ಕೊನೆ ದಿನವಾಗಿದೆ. ಇನ್ನು ಸ್ಪರ್ಧಿಗಳು ರಚಿಸುವ ಲೋಗೋ ಯೋಜಿತ ನಗರಾಭಿವೃದ್ಧಿ ಪ್ರಾಧಿಕಾರದ ಭವಿಷ್ಯದ ದೃಷ್ಟಿಕೋನ, ಆಡಳಿತದಲ್ಲಿನ ಪಾರದರ್ಶಕತೆ ಮತ್ತು ಸುಸ್ಥಿರ ನಗರವನ್ನು ನಿಖರವಾಗಿ ಬಿಂಬಿಸುವಂತೆ ಇರಬೇಕು. ಟ್ಯಾಗ್ಲೈನ್ ಕೂಡ ಆಕರ್ಷಕವಾಗಿ ಗರಿಷ್ಠ 8 ಪದಗಳ ಮಿತಿಯೊಳಗೆ ಇರಬೇಕು ಮತ್ತು ಕನ್ನಡ ಅಥವಾ ಇಂಗ್ಲಿಷ್ನಲ್ಲೂ ಘೋಷವಾಕ್ಯ ರಚಿಸಬಹುದು ಅಂತ ಹೇಳಿದೆ. BDAಗೆ ಲೋಗೋ ಡಿಸೈನ್ ಮಾಡಿ ಟ್ಯಾಗ್ಲೈನ್ ಕೊಡಿ, 1 ಲಕ್ಷ ಬಹುಮಾನವನ್ನು ಗೆಲ್ಲಿ. ಇದಿಷ್ಟು ಇಂದಿನ ಸುದ್ದಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.